ತೆನೆ ಹೊತ್ತ ಮಹಿಳೆಯಿಂದ ಮತ್ತೆ ಚಕ್ರದತ್ತ ಪಕ್ಷದ ಚಿಹ್ನೆಯ ಜೊತೆಗೆ ಬದಲಾಗುತ್ತಾ ಜೆಡಿಎಸ್ ಅದೃಷ್ಟ. ಕೇರಳದ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ 40% ಮತ. ಅಭೇದ್ಯ ಕಮ್ಯುನಿಸ್ಟ್ ಕೋಟೆ ಭೇದಿಸ್ತಾರ ಬಿಜೆಪಿ. ಬಾಂಗ್ಲಾ, ಇರಾನ್, ವೆನೆಜುವೆಲಾ ದಗದಗ. ವರ್ಷಾರಂಭದಲ್ಲೇ ಅಶಾಂತಿಯ ಗೂಡಾದ ಜಗತ್ತು. ಇದೆಲ್ಲವೂ ಇವತ್ತಿನ ವಿಶೇಷ. ನಾನು ಕಾರ್ತಿಕ್ ಕುಂದರ್. ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಪೈಪೋಟಿ ನೀಡುವುದಕ್ಕಿರೋ ಪ್ರಾದೇಶಿಕ ಪಕ್ಷ ಅಂದರೆ ಅದು ಜೆಡಿಎಸ್. ಆದರೆ ದಶಕಗಳಿಂದ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಸಾಗ್ತಾ ಇದೆ. ಈಗ ಈ ಪತನಕ್ಕೊಂದು ಫುಲ್ ಸ್ಟಾಪ್ ಹಾಕೋಕೆ ವರಿಷ್ಠರು ಮುಂದಾಗಿದ್ದು, ಜನತಾ ಆ ಪಕ್ಷದ ಕಾಲದಲ್ಲಿ ಪಕ್ಷದ ಚಿಹ್ನೆಯಾಗಿದ್ದಂಥ ಚಕ್ರವನ್ನ ತೆನೆ ಹೊತ್ತ ಮಹಿಳೆ ಜೊತೆ ಸೇರಿಸೋಕೆ ಮುಂದಾಗಿದ್ದಾರೆ. ಆ ಮೂಲಕ ಅದೃಷ್ಟ ಮತ್ತು ಗತವೈಭವವನ್ನು ಮರಳಿ ಪಡೆಯೋಕೆ ದಳಪತಿಗಳು ಮುಂದಾಗಿದ್ದಾರೆ. ರಾಜಕೀಯ ಪಕ್ಷಗಳು ಇರೋದೇ ಅಧಿಕಾರಕ್ಕೋಸ್ಕರ. ಸುದೀರ್ಘ ಸಮಯದಿಂದ ಅಧಿಕಾರ ಸಿಗದೆ ಹೋದರೆ ಪಕ್ಷಗಳು ದುರ್ಬಲವಾಗ್ತಾ ಹೋಗುತ್ತೆ. ಆಯಾ ಪಕ್ಷಗಳ ರಾಜಕೀಯ ಸಾಮ್ರಾಜ್ಯ ಕುಸಿಯುತ್ತಾ ಹೋಗುತ್ತೆ. ಜೊತೆಗೆ ರಾಜಕೀಯ ಪಕ್ಷಗಳಿಗೆ ಪಕ್ಷದ ಚಿಹ್ನೆ ಕೂಡ ಮುಖ್ಯ. ಪಕ್ಷದ ಚಿಹ್ನೆ ಜನಪಕ್ಷವನ್ನು ಗುರುತಿಸೋಕೆ, ಪಕ್ಷ ಜನಮಾನಸದಲ್ಲಿ ಉಳಿಯೋ ಹಾಗೆ ಮಾಡೋಕೆ ಮುಖ್ಯ ಕಾರಣವಾಗುತ್ತೆ. ಒಂದು ವೇಳೆ ಹಾಗಾಗಿ ಪಕ್ಷದ ಚಿಹ್ನೆಯಲ್ಲಿ ಯಾವುದೇ ಪಕ್ಷಗಳು ಅಷ್ಟು ಸುಲಭವಾಗಿ ಬದಲಾವಣೆಯನ್ನ ಮಾಡಲ್ಲ. ಆದ್ರೆ ಈಗ ಕರ್ನಾಟಕದ ಒಂದು ಪಕ್ಷ ಮಾತ್ರ ತನ್ನ ಪಕ್ಷದ ಚಿಹ್ನೆಯಲ್ಲಿ ಬದಲಾವಣೆ ಮಾಡೋಕೆ ಮುಂದಾಗ್ತಾ ಇದೆ. ಕರ್ನಾಟಕದ ಪ್ರಾದೇಶಿಕ ಪಕ್ಷವಾದಂತಹ ಜೆಡಿಎಸ್ ತನ್ನ ಪಕ್ಷದ ಚಿಹ್ನೆಯಲ್ಲಿ ಬದಲಾವಣೆ ಮಾಡೋಕೆ ಮುಂದಾಗಿದೆ. ಚಿಹ್ನೆ ಬದಲಾವಣೆ ಮೂಲಕ ಮತ್ತೆ ತನ್ನ ಅದೃಷ್ಟದ ಪರೀಕ್ಷೆಗೆ ಮುಂದಾಗ್ತಾ ಇದೆ. ಪಕ್ಷದ ಚಿಹ್ನೆಯಲ್ಲಿ ತೆನೆ ಹೊತ್ತ ಮಹಿಳೆಯ ಜೊತೆಗೆ ಚಕ್ರವನ್ನ ಕೂಡ ಸೇರಿಸೋಕೆ ಜೆಡಿಎಸ್ ವರಿಷ್ಠರು ಮುಂದಾಗಿದ್ದಾರೆ. ಪಕ್ಷದ ಚಿಹ್ನೆಯಲ್ಲಿ ಚಕ್ರವನ್ನ ಸೇರಿಸೋ ಮೂಲಕ ಕಾಲಚಕ್ರದಲ್ಲಿ ಕಳೆದು ಹೋದ ಅದೃಷ್ಟ, ಪಕ್ಷದ ವರ್ಚಸ್ಸನ್ನ ಮತ್ತೆ ಗಳಿಸೋಕೆ ದಳಪತಿಗಳು ಪ್ಲಾನ್ ರೂಪಿಸಿದ್ದಾರೆ. ಈ ಚಕ್ರದ ಚಿಹ್ನೆ ಅನ್ನೋದು ಜೆಡಿಎಸ್ ಪಾಲಿಗೆ ಹೊಸತೇನಲ್ಲ. ಜೆಡಿಎಸ್ಗೂ ಮೊದಲು ಅಸ್ತಿತ್ವದಲ್ಲಿದ್ದಂತಹ ಜನತಾ ಪರಿವಾರದ ಚಿಹ್ನೆಯಾಗಿದ್ದು ಕೂಡ ಇದೇ ಚಕ್ರ. ಚಕ್ರವನ್ನ ತನ್ನ ಪಕ್ಷದ ಚಿಹ್ನೆಯನ್ನಾಗಿ ಹೊಂದಿದ್ದಂಥ ಕಾಲದಲ್ಲಿ ಜನತಾ ಪರಿವಾರದ ಗ್ರೂಪ್ ಏರುಗತಿಯಲ್ಲಿತ್ತು. ಪಕ್ಷದ ರಾಜಕೀಯ ಭವಿಷ್ಯವೂ ಕೂಡ ಸುಭದ್ರವಾಗಿತ್ತು. ಪ್ರಬಲ ನಾಯಕತ್ವ, ಜನಬೆಂಬಲದ ಮೂಲಕ ಜನಮನ್ನಣೆಯನ್ನು ಕೂಡ ಗಳಿಸಿತ್ತು ಜನತಾ ಪರಿವಾರ. ಹಾಗಾಗಿ ಆಗಿನ ಜನತಾ ಪರಿವಾರ ಎಲ್ಲಿಯೂ ಕೂಡ ಈಗಿನ ಜೆಡಿಎಸ್ನಷ್ಟು ಬಲಹೀನವಾಗಿರಲಿಲ್ಲ. ಪಕ್ಷದ ಚಿಹ್ನೆ ಚಕ್ರದಂತೆ ರಾಜಕೀಯ ಏಳು ಬೀಳುಗಳನ್ನು ಕಂಡಿದ್ರು. ಆ ಜನತಾ ಪರಿವಾರ ತನ್ನ ರಾಜಕೀಯ ಪ್ರಾಬಲ್ಯವನ್ನು ಉಳಿಸಿಕೊಂಡಿತ್ತು. ಹೀಗಾಗಿ ಕಳೆದು ಹೋದ ಹಿಡಿತವನ್ನ ಮತ್ತೆ ಗಳಿಸೋಕೆ ದಳಪತಿಗಳು ಮುಂದಾಗಿದ್ದಾರೆ. ಚಕ್ರ ಅಂದ್ರೆ ಪ್ರಗತಿಯ ಸಂಕೇತ, ಅಭಿವೃದ್ಧಿಯ ದ್ಯೋತಕ ಅನ್ನೋ ಕಾಲ ಬಂದಿತ್ತು. ಹಾಗಾಗಿ ಈಗ ಕಳೆಗುಂದಿರುವಂತಹ ಪಕ್ಷದ ಚಕ್ರದ ಮೊರೆ ಹೋಗೋಕೆ ಜೆಡಿಎಸ್ ವರಿಷ್ಠರು ನಿರ್ಧರಿಸಿದ್ದಾರೆ. ಆ ಕಾರಣಕ್ಕೆ ತೆನೆ ಹೊತ್ತ ಮಹಿಳೆಯ ಜೊತೆ ಚಕ್ರವನ್ನ ಸೇರಿಸಬೇಕು ಅನ್ನೋ ಚಿಂತನೆ ನಡೆದಿದೆ. ಆ ಮೂಲಕವಾದರೂ ಜೆಡಿಎಸ್ ತನ್ನ ಗತ ವೈಭವವನ್ನ ಮರಳಿ ಪಡೆಯಬಹುದು ಅನ್ನೋ ಆಶಾಭಾವನೆ ದಳಪತಿಗಳಿತ್ತು. ಆದರೆ ಇದಕ್ಕೆ ಚುನಾವಣಾ ಆಯೋಗ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ಈಗಿರೋ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆ ವೇಳೆ ರಾಜ್ಯದಲ್ಲಿ ಜೆಡಿಎಸ್ ಪುನಶ್ಚೇತನಗೊಳಿಸಬೇಕು ಅನ್ನೋದು ಜೆಡಿಎಸ್ ವರಿಷ್ಠರ ಎಚ್.ಡಿ. ದೇವೇಗೌಡರ ಆಸೆ. ಹೀಗಾಗಿ ಈಗಿನಿಂದಲೇ ಅದರತ್ತ ರಣತಂತ್ರವನ್ನು ಹೆಣೆತಿದ್ದಾರೆ ಎಚ್.ಡಿ. ದೇವೇಗೌಡ. ಇದರ ಭಾಗವಾಗಿ ಸದ್ಯ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ ಮೇಲೆ ರಾಜ್ಯದಲ್ಲಿ ಜೆಡಿಎಸ್ನ ಸಂಘಟನೆ ಬಲಹೀನಗೊಂಡಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಎಚ್.ಡಿ.ಕೆಯನ್ನ ಮರಳಿ ಸ್ಟೇಟ್ ಪಾಲಿಟಿಕ್ಸ್ಗೆ ಕರೆತರುವಂಥ ಚರ್ಚೆ ನಡೀತಾ ಇದೆ ಎನ್ನಲಾಗ್ತಾ ಇದೆ. ಈ ಹಿನ್ನೆಲೆ ಒಂದು ಕಾಲದಲ್ಲಿ ದೊಡ್ಡ ಜನಪ್ರಿಯತೆಯನ್ನ ಹೊಂದಿದ್ದಂಥ ಪಕ್ಷದ ಚಿಹ್ನೆಯಾದಂತಹ ಚಕ್ರವನ್ನ ಮರಳಿ ಪಡೆಯೋದು, ಆ ಮೂಲಕ ರಾಜ್ಯದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮರಳಿ ಜನಬೆಂಬಲ ಗಳಿಸೋದು ದಳಪತಿಗಳ ಪ್ಲಾನ್ ಎನ್ನಲಾಗ್ತಾ ಇದೆ. ಮೊದಲೇ ಹೇಳಿದಾಗೆ ಒಂದು ಕಾಲದಲ್ಲಿ ಜನತಾ ಪರಿವಾರದ ಚಿಹ್ನೆಯಾಗಿದ್ದಂತಹ ಚಕ್ರ ಅಪಾರ ಜನಬೆಂಬಲವನ್ನ ಹೊಂದಿತ್ತು. ಚಕ್ರ ಅಂದ್ರೆ ಅಭಿವೃದ್ಧಿ ಎಂಬಷ್ಟರ ಮಟ್ಟಿಗೆ ಜನ ಮಾತಾಡಿಸಿಕೊಳ್ತಾ ಇದ್ರು. ಆದರೆ ಯಾವಾಗ ಜನತಾ ಪರಿವಾರ ತುಂಡು ತುಂಡಾಗಿ ಪಕ್ಷ ಒಡೆದು ಹೋಯಿತು, ಪಕ್ಷದ ನಾಯಕರ ಜೊತೆಗೆ ಪಕ್ಷದ ಚಿಹ್ನೆ ಚಕ್ರ ಕೂಡ ಛಿದ್ರವಾಗೋಯಿತು. ಚಕ್ರ ಅನ್ನೋದು ಮಾಯವಾಗಿ ಅದರ ಜಾಗದಲ್ಲಿ ಬಾಣ, ತೆನೆ ಹೊತ್ತ ಮಹಿಳೆ ಕಾಣಿಸಿಕೊಂಡ್ರು. ಆದರೆ ಜನತಾ ಪರಿವಾರದ ಭಾಗವಾಗಿದ್ದಂಥ ಜೆಡಿಎಸ್ ಯಾವಾಗ ತೆನೆ ಹೊತ್ತ ಮಹಿಳೆಯನ್ನ ತನ್ನ ಚಿಹ್ನೆಯಾಗಿ ಪಡೀತೋ ಅಲ್ಲಿಂದ ಪಕ್ಷದ ಅದೃಷ್ಟವೇ ಕೈಕೊಟ್ಟಿದೆ. ಹಾಗಾಗಿ ಹಿಂದಿದ್ದಂಥ ಚಕ್ರವನ್ನೇ ಮರಳಿ ಚಿಹ್ನೆಯನ್ನಾಗಿ ಸೇರಿಸ್ಕೊಂಡ್ರೆ ಕಳೆದು ಹೋದ ಜನಬೆಂಬಲ, ಅದೃಷ್ಟವನ್ನ ಮರಳಿ ಪಡಿಬಹುದು ಅನ್ನೋದು ಜೆಡಿಎಸ್ ನಾಯಕರ ಲೆಕ್ಕಾಚಾರ ಎನ್ನಲಾಗ್ತಾ ಇದೆ. ಹಾಗಾಗಿ ಪ್ರಸ್ತುತ ಇರುವಂಥ ಪಕ್ಷದ ಚಿಹ್ನೆಗೆ ಹೆಚ್ಚುವರಿಯಾಗಿ ಚಕ್ರವನ್ನ ಸೇರಿಸೋಕೆ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಸಂಬಂಧ ಜೆಡಿಎಸ್ ಚುನಾವಣಾ ಆಯೋಗಕ್ಕೆ ಚಿಹ್ನೆ ಬದಲಾವಣೆಗೆ ಪ್ರಸ್ತಾಪ ಸಲ್ಲಿಸಲಾಗಿದೆ.
ಈಗಿನ ಜೆಡಿಎಸ್ಗೆ ಹೋಲಿಸಿದ್ರೆ ಹಿಂದಿನ ಜನತಾ ಪರಿವಾರ ರಾಜಕೀಯವಾಗಿ ಸುಭದ್ರವಾಗಿತ್ತು. ಚುನಾವಣೆಗಳಲ್ಲಿ ಹಲವು ಏಳು ಬೀಳುಗಳನ್ನು ಕಂಡರೂ ಕೂಡ ಜನತಾ ಪರಿವಾರ ಈಗಿನ ಜೆಡಿಎಸ್ನ ಪರಿಸ್ಥಿತಿ ತಲುಪಿರಲಿಲ್ಲ. ಈಗಿನ ಜನತಾ ಪಕ್ಷ 1983ರ ಎಲೆಕ್ಷನ್ನಲ್ಲಿ 95 ಸ್ಥಾನ ಹಾಗೂ 1985ರ ಎಲೆಕ್ಷನ್ನಲ್ಲಿ 139 ಸ್ಥಾನಗಳಲ್ಲಿ ಜಯಗಳಿಸಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿತ್ತು. ಆದರೆ 1989ರಲ್ಲಿ ಜನತಾದಳವಾಗಿ ವಿಭಜನೆಗೊಂಡ ಬಳಿಕ ನಡೆದ ಚುನಾವಣೆಯಲ್ಲಿ ಕೇವಲ 24ಕ್ಕೆ ಕುಸಿದಿತ್ತು. ಚಕ್ರದ ಗುರುತಿನ ಮೇಲೆ ನಡೆದಂತಹ ಮೊದಲ ಚುನಾವಣೆ ಅದಾಗಿತ್ತು. ಆದರೆ ಈ ಹಿನ್ನಡೆಯಿಂದಾಗಿ ಶೀಘ್ರವಾಗಿ ಚೇತರಿಕೆ ಕಂಡಂಥ ಪಕ್ಷ 1994ರ ವಿಧಾನಸಭಾ ಚುನಾವಣೆಯಲ್ಲಿ 115 ಸ್ಥಾನ ಗಳಿಸುವ ಮೂಲಕ ಮತ್ತೆ ಅಧಿಕಾರವನ್ನು ಹಿಡಿದಿತ್ತು. ಆದರೆ ಯಾವಾಗ 1999ರಲ್ಲಿ JDS ಆಗಿ ಪರಿವರ್ತನೆಗೊಂಡು ತೆನೆಹೊತ್ತ ಮಹಿಳೆ ಚಿಹ್ನೆಯನ್ನು ಪಡೆಯಿತೋ ಆಗಲೇ ನೋಡಿ JDS ಪಾಲಿಗೆ ಬ್ಯಾಡ್ ಟೈಮ್ ಶುರುವಾಗಿತ್ತು. ಯಾವಾಗ ತೆನೆಹೊತ್ತ ಮಹಿಳೆ ಚಿಹ್ನೆ JDS ಪಾಲಾಯಿತೋ ಅಲ್ಲಿಂದಲೇ JDSನ ಪತನವೂ ಕೂಡ ಶುರುವಾಯಿತು. ಅಲ್ಲಿಂದ 25 ವರ್ಷಗಳವರೆಗೂ JDS ಯಾವತ್ತಿಗೂ ಕೂಡ ಚುನಾವಣೆಗಳಲ್ಲಿ ಗಮನಾರ್ಹ ಅನ್ನೋ ಸಾಧನೆಯನ್ನ ಮಾಡಲೇ ಇಲ್ಲ. ತೆನೆಹೊತ್ತ ಮಹಿಳೆ ಚಿಹ್ನೆಯಡಿ 2004ರ ಚುನಾವಣೆಯಲ್ಲಿ 58 ಸ್ಥಾನಗಳಲ್ಲಿ ಗೆದ್ದಿದ್ದೇ ಈವರೆಗಿನ ಅತ್ಯುತ್ತಮ ಸಾಧನೆ. ಆ ಬಳಿಕ 2 ದಶಕ ಕಳೆದರೂ ಕೂಡ ಒಮ್ಮೆಯೂ ಕೂಡ JDS ಆ ನಂಬರ್ನ ಸನಿಹಕ್ಕೂ ಕೂಡ ಬರೋದು ಸಾಧ್ಯವಾಗಿಲ್ಲ. ಈ ನಡುವೆ ಒಮ್ಮೆ ಬಿಜೆಪಿ ಜೊತೆ ಸೇರಿ HD ಕುಮಾರಸ್ವಾಮಿ CM ಆಗಿದ್ರು. 2018ರಲ್ಲಿ JDS ಕೇವಲ 39 ಸ್ಥಾನವನ್ನು ಗೆದ್ದಿದ್ರು ಕೂಡ CM ಸ್ಥಾನ HDKರನ್ನ ಹುಡುಕಿಕೊಂಡು ಬಂದಿತ್ತು. ಕಾಂಗ್ರೆಸ್ ಬೆಂಬಲದಿಂದ ಅಲ್ಪ ಕಾಲಕ್ಕೆ HDK CM ಆಗಿದ್ರು. ಆದರೆ HDK 2 ಬಾರಿ CM ಆಗಿದ್ರು ಕೂಡ ಹಳೆಯ ವೈಭವವನ್ನು JDS ಯಾವತ್ತೂ ಮರಳಿ ಪಡೆಯಲೇ ಇಲ್ಲ. ಈ ಹಿನ್ನೆಲೆ JDS ವರಿಷ್ಠರಾದಂತಹ HDD 2026ರಲ್ಲಿ ತೆನೆಹೊತ್ತ ಮಹಿಳೆಯ ಜೊತೆ ಚಕ್ರವನ್ನು ಸೇರಿಸೋಕೆ ಮುಂದಾಗಿದ್ದಾರೆ. ಚಿಹ್ನೆ ಬದಲಾವಣೆಯಿಂದಾಗಿ JDS ಪಕ್ಷದ ಅದೃಷ್ಟವೂ ಕೂಡ ಬದಲಾಗುತ್ತೆ ಅನ್ನೋದು ದೇವೇಗೌಡರ ಕುಟುಂಬದ ನಂಬಿಕೆ ಎನ್ನಲಾಗ್ತಿದೆ. ಒಂದು ವೇಳೆ ಹೊಸ ಚಿಹ್ನೆಗೆ ಕೇಂದ್ರ ಚುನಾವಣಾ ಆಯೋಗದ ಅನುಮತಿ ಸಿಕ್ಕರೆ ಮುಂಬರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಹೊಸ ಚಿಹ್ನೆ ಅಡಿ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಆದರೆ ಹೊಸ ಚಿಹ್ನೆಗೆ ಅನುಮತಿ ದೊರೆಯೋದು ತಡವಾದರೆ 2028ರ ವಿಧಾನಸಭಾ ಚುನಾವಣೆಗೆ ಹೊಸ ಚಿಹ್ನೆ ಅಡಿ ಕಣಕ್ಕಿಳಿಬೇಕು ಅನ್ನೋದು ದೇವೇಗೌಡರು ಆಲೋಚನೆ ಎನ್ನಲಾಗ್ತಾ ಇದೆ. ಪಕ್ಷದ ಚಿಹ್ನೆ ಬದಲಾವಣೆಯಿಂದ JDS ಅದೃಷ್ಟ ಎಷ್ಟರ ಮಟ್ಟಿಗೆ ಬದಲಾಗುತ್ತೋ ಗೊತ್ತಿಲ್ಲ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯ ಹೊಸ್ತಿಲಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಬೆಂಕಿ ಹೊತ್ತುಕೊಂಡಿದೆ. 2023ರ ವಿಧಾನಸಭಾ ಚುನಾವಣೆಯ ಸೋಲಿನ ಬಳಿಕ ಬಿಜೆಪಿ ಮತ್ತು JDS ಪಕ್ಷಗಳು ಮೈತ್ರಿ ಮಾಡಿಕೊಂಡಿತ್ತು. ಒಟ್ಟಿಗೆ ಲೋಕಸಭಾ ಚುನಾವಣೆಯನ್ನು ಸಹ ಎದುರಿಸಿತ್ತು. ಆದರೆ ಕೆಲವೇ ಸಮಯದಲ್ಲಿ ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಯಲಿತ್ತು. ಈ ಸಮಯದಲ್ಲೇ ಬಿಜೆಪಿ JDS ನಡುವೆ ಬೆಂಕಿಯ ಕಿಡಿ ಕಾಣಿಸಿಕೊಂಡಿದೆ. ಬಿಜೆಪಿ ಹಾಗೂ JDS ನಡುವಿನ ಮೈತ್ರಿ ಕೇವಲ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಈ ಮೈತ್ರಿ ಸಾಧ್ಯವಿಲ್ಲ ಅಂತ ಸ್ವತಃ JDS ವರಿಷ್ಠ HD ದೇವೇಗೌಡರು ತಿಳಿಸಿದ್ದಾರೆ. ಇದು ಹಲವು ಬಿಜೆಪಿ ನಾಯಕರನ್ನ ಕೆರಳಿಸಿದರೆ, ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ನಮಗೆ ನಷ್ಟ ಅಂತ ಹಲವು JDS ನಾಯಕರು ಅಲವತ್ತುಕೊಂಡಿದ್ದಾರೆ. ಎರಡೂ ಪಕ್ಷಗಳು ಇದನ್ನು ಹೇಗೆ ನಿಭಾಯಿಸುತ್ತವೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಕಳೆದು ಹೋದ ಅದೃಷ್ಟವನ್ನ ಮರಳಿ ಪಡೆಯೋಕೆ ಪಕ್ಷದ ಚಿಹ್ನೆ ಬದಲಾವಣೆ JDS ವರಿಷ್ಠರು ಮುಂದಾಗಿದ್ದಾರೆ. ತೆನೆಹೊತ್ತ ಮಹಿಳೆಯ ಜೊತೆ ಚಕ್ರವನ್ನು ಕೂಡ ಸೇರಿಸಲು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಚಿಹ್ನೆ ಬದಲಾವಣೆಯಿಂದ ಪಕ್ಷದ ಅದೃಷ್ಟ ನಿಜಕ್ಕೂ ಬದಲಾಗುತ್ತಾ ಅನ್ನೋದು ಮುಂಬರುವ ಚುನಾವಣೆಗಳಲ್ಲಿ ಗೊತ್ತಾಗಲಿದೆ.